ಮಾಡ್ತೀರಾ ಇದು ಸಭೆ ಸರಿ ಸರ್ ಬರೋದೇವ ಓಸಲಿ ಮಾಡ್ದಲ್ಲ ನ್ಯಾಯ ಮಾಡ್ದಲ್ರಿ ಪಂಚಾಯತಿ ಸಭೆ ಮಾಡ್ದಲ್ಲ ಅಲ್ಲೇ ಬರ್ತೀವಿ ನೀವು ಬರೀ ಮಾತಾಡೋದೇ ಆದ್ರೆ ಆಗಲ್ಲ ಸಭೆ ನಾವೇ ಬಂದು ಸಮಸ್ಯೆ ಬಗೆಹರಿಸ್ತೀವಿ. ತಾವು ಹೇಳ್ತಾ ಇದ್ದೀರಾ, ನಾವ್ ಹೇಳ್ತಾ ಇರೋದು ಏನಂದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಮೇಡಮ್ಸ್ ಮತ್ತೆ ಇಲ್ಲಿ ಕಸ ವಿಲೇವಾರಿ ಮಾಡೋರು, ವಾಟರ್ ಮ್ಯಾನ್ಗಳೇ ಇಲ್ಲಿ ಇರೋದು. ಸಾರ್ವಜನಿಕರು ಅಂದ್ರೆ ಏನಂತ ನನಗೂ ಗೊತ್ತಿಲ್ಲ, ತಾವು ಮಾಹಿತಿ ಕೊಡ್ಬೇಕು. ಎಲ್ಲ ಅವರೇ ಇರೋದು, ದಯವಿಟ್ಟು 5% ಜನ ಇರೋದು ಗ್ರಾಮಸ್ಥರು. ಯಾಕೆ ಬಂದಿಲ್ಲ ಅಂದ್ರೆ ಒಂದೇ ಒಂದು ಕಾರಣ, ಇಲ್ಲಿ ಬಂದ ತಕ್ಷಣ ಕೆಲಸ ಮಾಡಿಕೊಟ್ರೆ ಪರಿಹಾರ ಆದ್ರೆ ಅವ್ರು ನಾಳೆ ಬಂದು ಇಲ್ಲಿ ಕುತ್ಕೊಂಡು ವೇದಿಕೆಯಲ್ಲಿ ಕೇಳ್ಕೊಂತಾರೆ. ಅದನ್ನ ಮತ್ತೆ ನೀವು ಮನೆ ಡೋರ್ ಟು ಡೋರು ನೀವು ಮಾಹಿತಿ ಕೊಟ್ಟಂಗಿಲ್ಲ. ಗ್ರಾಮ ಪಂಚಾಯತಿನಲ್ಲಿ 19 ಹಳ್ಳಿಗಳು ಬರುತ್ತೆ ಅಂತ ಹೇಳಿದ್ರಿ. 7 ಹಳ್ಳಿ ಏನೋ ಈಗ ಕೇಳಿಗೆ ಹೇಳ್ತಾರಲ್ಲ 19 ಹಳ್ಳಿ ಬರೋದು. 19 ಹಳ್ಳಿ ಅಲ್ಲ, 19 ಹಳ್ಳಿಗ ಒಂದೇ ಒಂದು ನಿಮಿಷ, 19 ಹಳ್ಳಿಗ 4 ಜನ ಕೆರಿಬಿನಲ್ಲಿ ಕೆಲಸ ಮಾಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ? ಸಾರ್ವಜನಿಕರು ಈಗ ನೀವು ಆಫೀಸು ಬೆಳಿಗ್ಗೆ ಬರ್ತೀರಾ, ಸಾಯಂಕಾಲ ಹೋಗ್ಬಿಡ್ತೀರಾ. ಜನಸಾಮಾನ್ಯರು ತಾನೇ ಮನೆಯಲ್ಲಿ ಇರೋದು. ಈಗ ಎಲ್ಲಪ್ಪನವ್ರು ಹೇಳ್ತಾ ಇದ್ರು ಮಕ್ಳಿಗೆ ಚಟ್ನಿ ಇಲ್ಲ ಅಂತ. ನೀವು ಮಧ್ಯಾಹ್ನದ ಹೊತ್ತು ಮಾತ್ರ ಇರ್ತೀರಾ, ತಾಯಂದ್ರಲ್ಲ ಬೆಳಿಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡ್ಬೇಕು, ಅದನ್ನೇನು ಬೇಕಾ ಅವ್ರಿಗೆ ಮಾಹಿತಿ ಕೊಟ್ಟು ಇನ್ನೊಂದು 4 ಜನ ತಗೊಳ್ರಿ. 19 ಹಳ್ಳಿಗೆ 4 ಜನ ಯಾಕೆ ಸರ್? ನಾವು ನೇಮಕ ಮಾಡ್ಕೊಳ್ಳುವಂತ ಅಧಿಕಾರಿಗಳು ಅಲ್ಲ, ಅವ್ರದೇ ಒಂದು ಇಲಾಖೆ, ಸಪರೇಟ್ ಇಲಾಖೆ. ಈ ತರ ಪ್ರಾಬ್ಲಮ್ ಐತೆ ಅಂತ ಅವ್ರು ಈಗ ಸಾರು ಅವ್ರ ಮಾಹಿತಿ ಕೊಟ್ಟು ಅವ್ರು ತಗೊಳ್ಳಿ. ಅವ್ರು ಸಂಬಂಧಪಟ್ಟಿದ್ದಾರೆ ಮಾಡಿ ತೊಂದರೆಗಳನ್ನ ಸಮಸ್ಯೆ ಮಾಡುತ್ತಾನೆ ಕ್ರಮ ಸಭೆ ಮಾಡ್ತಾರದು. ಸರ್ವಿಸ್ ಕೊಡ್ಲಿ ಅವರು ಅಂತ ಹೇಳೋಣ. ಆಮೇಲೆ ಮಾಹಿತಿ ಗ್ರಾಮ ಪಂಚಾಯತಿ ಕಚೇರಿ ಸಿಬ್ಬಂದಿಯ ಮಧ್ಯಾಹ್ನದ ಊಟ ಮತ್ತು ಪಂಚಾಯತಿ ನಡೆಸಿದ ಸಭೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಿಗೆ ಹಾಗೂ ಪಲ್ಸ್ ಪೋಲಿಯೋ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಊಟ ತಯಾರಿಸಿದ ಬಾಬತ್ತು 2,20,000 ಊಟಕ್ಕ. ಆಮೇಲೆ ನೀರ್ ಬಾಟ್ಲಿಗ 1.5 ಲಕ್ಷ ನೀರ್ ಬಾಟ್ಲಿಗೆ ಎಲ್ಲಾನ 1.5 ಲಕ್ಷದ ನೀರ್ ಬಾಟ್ಲಿ ಎಷ್ಟು ಮದುವೆ ಮಾಡ್ಬೋದು? ಎಷ್ಟು ನಾವು ಕೋಟೆ ದಿಪ್ಪತ್ತಿಗಳಲ್ಲ ನಮ್ಮ ಪಂಚಾಯತಿನಲ್ಲಿ 1.5 ಲಕ್ಷ ರೂಪಾಯಿ ನೀರ್ ಬಾಟ್ಲು ಇಲ್ಲಿ ಖರ್ಚಾಗ್ತಾ ಇದೆ. 1.5 ಲಕ್ಷ ರೂಪಾಯಿ ಅಲ್ಲ ಕುಡಿಯಕ್ಕೆ. ಈಗ ನೋಡಿ ಇಲ್ಲಿ ಇಟ್ಟವ್ರಲ್ಲ, ಇಲ್ಲಿ ಲೆಕ್ಕ ಹಾಕೊಡ್ರಿ, 5 ಬಾಟ್ಲಿ ಐತೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ ವರ್ಷಕ್ಕೆ ಊಟದ ಖರ್ಚು. ಮಾಯತಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸದಸ್ಯರುಗಳ ಗೌರವಧನಿ ನೀಡಿರುವ ಬಾಬತ್ತು 5,82,000 ಸಹಾಯಧನ. ಎಷ್ಟು ಅವ್ರಿಗೆ ಸ್ಯಾಲ್ರಿ ಆಯ್ತು ನನಗೆ ಗೊತ್ತಿಲ್ಲ. 5,82,000 ರೂಪಾಯಿ ಇದು ಮಾಡವ್ರೆ. ಆಮೇಲೆ ಮಾಯಸಂದ್ರ ಗ್ರಾಮ ಪಂಚಾಯತಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಬಾಕಿ ಇಂಟರ್ನೆಟ್ ಬಿಲ್ಲು ಹಾಗೂ CCTV ರಿಪೇರಿಗೆ ಬಾಬತ್ತು 96,000. ಸರ್ ಮೇಡಮ್ ಅವರ ಒಂದು ನಿಮಿಷ, ಯಾವುದರಲ್ಲಿ ನಮ್ಮ ಪಂಚಾಯತಿನಲ್ಲಿ 8 ಶಾಲೆಗಳಲ್ಲಿ ಸಿಸ್ಟಮ್ಸ್ ಕಂಪ್ಯೂಟರ್ಸ್ ಇದೆ, ಯಾವ ಊರಲ್ಲಿದೆ? ದಯವಿಟ್ಟು ಅದನ್ನ ಮಾಹಿತಿ ಕೊಡ್ತೀರಾ? ಒಂದ್ ನಿಮಿಷ ಜಮಾ ಖರ್ಚು ಓದ್ತೀವಲ್ಲ, ಆಮೇಲೆ ಪ್ರಶ್ನೆ ಮಾಡಿ. ಆಯ್ತು, ಈಗ ಒಂದು ನಿಮಿಷ, ಇಲಾಖೆಗಳು ಈಗ ರೇಷನ್ ಕಾರ್ಡ್ ಬಂದಿದ್ದಾರೆ, ಮತ್ತೆ ವಿಧವೇತನ ಪೆನ್ಷನ್ ನಿಂತಿದೆ, ಅವ್ರು ಬಂದಿದ್ದಾರೆ. ಈಗ ಯಾವ ಇಲಾಖೆ ಬಂದಿದ್ದಾರೆ? ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಇದುವರೆಗೂ ಸ್ವಾಗತ ಮಾಡಿ ಇಲ್ಲಿರೋಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ. ಅಲ್ಲಲ್ಲ ಸರ್, ಒಂದು ನಿಮಿಷ. ಪ್ರೋಟೋಕಾಲ್ ಪ್ರಕಾರ ಜನಸಾಮಾನ್ಯರು ಬಂದಿಲ್ಲ ಅಂದ್ರೆ ಮುಂದೂಡಿ ಅವ್ರಿಗೆ ಮಾಹಿತಿ ಕೊಟ್ಟು ಮತ್ತೆ ಇದು ಮಾಡ್ಬೇಕು. ನೀವು 10 ಜನ ಕೂರಿಸ್ಬಿಟ್ಟು ಗ್ರಾಮ ಸಭೆ ಮಾಡೋದು ಇದು ಸರಿಯಲ್ಲ. ನೀವು ಲೆಕ್ಕಗಳು ಯಾವ್ದಾವ್ದೋ ಕೊಟ್ಬಿಟ್ಟು ನೀವು CCTV ರಿಪೇರಿ 90 ಅಲ್ಲ ಇದೆ. ಮಾಹಿತಿ ಸ್ಕೂಲ್ ಏನೋ ಒಂದು ಬೇರೆ ಸ್ಕೂಲ್ ಇಲ್ಲ. ಒಂದ್ ನಿಮಿಷ ನಾವ್ ಹೇಳೋದು ಕೇಳಿ. ಜಮಾ ಖರ್ಚಿನ ಮೇಡಮ್ ಓದ್ತಾರೆ, ಆಮೇಲೆ ಪ್ರಶ್ನೆ ಮಾಡಿ. ಇಲಾಖೆ ಅಧಿಕಾರಿಗಳು ಏನ್ ಮಾಹಿತಿ ಹೇಳ್ತಾರೆ ಅದನ್ನ ಕೇಳಕ್ ಕೊಡಿ. ಮಾಹಿತಿ ಸರ್, ಈಗ ಯಾವ ಇಲಾಖೆ ಈಗ ಒಂದು ನಿಮಿಷ ಸರ್, ಇಲಾಖೆಯವರು ಬಂದಿಲ್ಲ. ಪ್ರೋಟೋಕಾಲ್ ಪ್ರಕಾರ ಮುಂದೂಡಿಬೇಕು. ಯಾವ ಇಲಾಖೆಯವರು ಬಂದಿಲ್ಲ, ಸಾರ್ವಜನಿಕರು ಬಂದಿಲ್ಲ. ದಯವಿಟ್ಟು ಸರ್ ಒಂದು ನಿಮಿಷ. ಸಾರ್ವಜನಿಕರು ಬಂದಿಲ್ಲ, ಅಧಿಕಾರಿಗಳು ಬಂದಿರ್ಬೋದು, ಸಾರ್ವಜನಿಕರು ಬಂದಿಲ್ಲ ಸರ್. ಒಂದು ನಿಮಿಷ. ಎಷ್ಟು ಜನ ಸರ್? ಎಲ್ಲ ಈಗ ಅಂಗನವಾಡಿ ಸಾರ್ವಜನಿಕರು ಕೈ ಎತ್ತರಪ್ಪ, ಸಾರ್ವಜನಿಕರು ಮಾತ್ರ ಕೈ ಎತ್ತರಪ್ಪ. ಲೆಕ್ಕ ಹಾಕೊಳ್ಳಿ ಸರ್. ಎಲ್ಲಿ ರೋಡ್ ಅಲ್ಲ ಸರ್? ಒಂದು ನಿಮಿಷ. ಎಲ್ಲ ಇರೋದು ಒಂದು ಅಮ್ಮ ಮಾತ್ರ ಒಂದು 15 ಜನ. ದಯವಿಟ್ಟು ಮುಂದೂಡಿ ಇನ್ನೊಂದ್ಸರಿ ನೀವು ಮಾಹಿತಿ ಸರಿಯಾಗಿ ಕೊಡಿ. ಡೋರ್ ಟು ಡೋರು ನೆಕ್ಸ್ಟ್ ಬಂದು ನಾವು ಮೀಟಿಂಗ್ ಮಾಡೋಣ ದಯವಿಟ್ಟು. ಇದು ಈಗ ನಮ್ಗೆ ಅಧಿಕಾರಿಗಳು ಒಬ್ಬೊಬ್ಬರದು ಇಲ್ಲಿ ಮಾಯಸಂದ್ರ ಪಂಚಾಯತಿನಲ್ಲಿ ಅಕೌಂಟ್ ಕೇಳ್ತಾ ಇದ್ರು. ಒಂದು ನಿಮಿಷ, ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಸಭೆ ಬೇಡ ಸರ್, ಸಭೆ ಏನಕ್ಕೆ ನಡೀಬೇಕು? ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದ್ದು ಸಭೆ ಬೇಡ. ಇವಾಗ ನಾವು ಸಭೆ ಮಾಡ್ತಾ ಇರೋದೇನು ನಿಮ್ಗೋಸ್ಕರನು ಸಾರ್ವಜನಿಕರಿಗೋಸ್ಕರ ಅಷ್ಟೇ ಹೇಳಿ ನಾನು ಕೂತ್ಕೊಂತೀನಿ. ಅಧಿಕಾರಿಗಳಿಗೋಸ್ಕರನು ಸಾರ್ವಜನಿಕರಿಗೋಸ್ಕರ
ಯಾಕೆ ಸರ್ ಈ ಕೈ ಎತ್ತಿದ್ನಲ್ಲ 15 ಜನ ಇದ್ದಾರೆ ಸಾರ್ವಜನಿಕರು ಅಷ್ಟೇ. ಅಂಗನವಾಡಿ ಟೀಚರ್ಸ್, ಆಶಾ ಕಾರ್ಯಕರ್ತರು, ಅಧಿಕಾರಿಗಳು ಬರ್ತಾರೆ ಸರ್. ಅಧಿಕಾರಿ ನಿಮ್ಮ ಲೆಕ್ಕಕ್ಕೆ ಬರ್ತಾರೆ. ಸಾರ್ವಜನಿಕರಿಗೂ ಬರ್ತಾರೆ ಬನ್ರಿ. ನೀವು ಸಾರ್ವಜನಿಕರಲ್ಲಿ ಬನ್ರಿ. ನೀವು ಸಾರ್ವಜನಿಕರು 10 ಜನ ಸಾರ್ವಜನಿಕರಲ್ಲ, 10 ಜನ ಸಾರ್ವಜನಿಕರಲ್ಲ. ಪ್ರೋಟೋಕಾಲ್ ಪ್ರಕಾರ ಸ್ಟಾಪ್ ಮಾಡಿ ನೆಕ್ಸ್ಟ್ ಮಾಡೋಣ. ನೀವು ಮಾಹಿತಿ ಕೊಡಿ. ಇಲ್ಲಿ ಏನಲ್ಲ ನೀವು ಅಗಲ್ದ ರೋಡೆ ಮಾಡ್ತಾ ಇದ್ರ ಪಂಚಾಯತಿನಲ್ಲಿ. ಅಲ್ಲ ಏನ್ ಲೆಕ್ಕ ನೀವು ಹೇಳಿದ್ದೆ ಲೆಕ್ಕ, ಮಿಷಿನ್ ಮಾರಿರೋದೇ ಲೆಕ್ಕ, ಹಳೆ ಮಿಷಿನ್ ಹೋಗಿರೋದೇ ಲೆಕ್ಕ ಅಷ್ಟೇನೆ. ಹಂಗಿಲ್ಲ, ನೀವು ಕೇಳಕ್ಕೆ ಸಭೆ ಕರೆದಿರೋದು. ಸರ್ ಒಂದು ನಿಮಿಷ, ನೀವು ಹೇಳಿರೋದೇ ಲೆಕ್ಕ. ಯಾರು ಇಲ್ಲಿ ಇದು ಮಾಡ್ತಾರಲ್ಲ, ವಾಟರ್ ಬಾಟಲ್ 1.5 ಲಕ್ಷ. ಯಾವ ಮದುವೆ ಮಾಡಿದ್ರೆ, ಯಾವ ಕಾರ್ಯಕ್ರಮ ಎಲ್ಲ ಪಂಚಾಯತ್ ವತಿಯಿಂದ ಯಾವ್ದು ಫ್ರೀ ಮದುವೆ ಮಾಡಿದ್ರ? ಅದನ್ನ ಮೇಡಮ್ ಪಂಚಾಯತ್ ವತಿಯಿಂದ ಯಾವ್ದು ಒಂದು ಮದುವೆಗಳು ಮಾಡಿದ್ರ? ದಯವಿಟ್ಟು ಸ್ಟಾಪ್ ಮಾಡಿ. ಪ್ರಶ್ನೆ ಮಾಡಿ ಅದು ಉತ್ತರ ಕೇಳಿ. ಕೇಳೋದಲ್ಲ. ಈಗ ರೇಷನ್ ಕಾರ್ಡ್ ಅವರು ಇವ್ರು ಬಂದವ್ರ, ಅವ್ರಿಗೆ ಏನ್ ಮಾಹಿತಿ ಕೊಡ್ತಾ ಇದ್ದೀರಾ? ಅಧಿಕಾರಿಗಳು ಬಂದು ಉತ್ತರ ಕೊಡ್ತಾರೆ. ಬಂದಿಲ್ವೇನ್ರಿ ಇಲ್ಲಿ ವಿ ಎಲ್ಲ ಆಹಾರ ಇಲಾಖೆಯಿಂದ ಅವ್ರು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಡೋದಲ್ಲ ಸರ್, ಕೊಡಿ. ಈಗ ಆಗಿಲ್ಲ ಅಂದ್ರೆ ಕೆಲಸ ನೀವು ಯಾಕೆ ಕೇಳೋಣ? ಈಗ ಮಾಹಿತಿ ಕೊಡ್ತಾರೆ. ಲೆಟರ್ ಮಾಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗಲ್ಲ. ಲೆಟರ್ ಮಾಡೋದ್ರಿಂದ ಈಗ ಅದಕ್ಕೆ ಗ್ರಾಮ ಸಭೆ ಎಲ್ಲಾ ಇಲಾಖೆಯಿಂದನೂ ಬಂದಿದ್ದಾರೆ ಅಂತ ಹೇಳಿದ್ರು. ಆಹಾರ ಇಲಾಖೆಯಿಂದ ಯಾರು ಬಂದಿದ್ದಾರೆ? ಅವರು ಏನ್ ಸರ್ ಇದು ಏನಿರೋದು ಆಹಾರ ಇಲಾಖೆ? ನೀವು ಅವ್ರು ಬರಲ್ಲ ಅಂದ್ರೆ ಅವ್ರ ಇಲಾಖೆಗೆ ಬಂದವ್ರು ಅಂತ ಹೇಳಿದೆ. ಇದೆಲ್ಲ ಸರಿ ಇಲ್ಲ ಸರ್, ಇದೆಲ್ಲ ಮಾಡ್ತಾರೋ ಚೆನ್ನಾಗಿಲ್ಲ. ಫಸ್ಟ್ ಸ್ಟಾಪ್ ಮಾಡ್ರಿ. ಇಲಾಖೆಯವರು ಬಂದ್ಲಿ. ಇಲಾಖೆಯವರು ಬಂದ ಮೇಲೆ ಯಾರಿಗೂ ಈಗ ಹೊಟ್ಟೆ ಹಸಿದು ಊಟ ಸಭೆಯನ್ನು ಸ್ಟಾರ್ಟ್ ಮಾಡೋದಲ್ಲ. ಆ ಇಲಾಖೆ ನನ್ನ ಹತ್ರ ನೀವು ಹೇಳೋದು ಒಪ್ಪುತ್ತೀನಿ. ಎಲ್ಲರಿಗೂ ಕೊಟ್ಟಿ ನೋಟಿಸ್ ಕೊಟ್ಟಿ ಲೆಟರ್ ತಗೊಂಡು ಅಕ್ಲಾಮೆಂಟ್ ಮಾಡಿ ಕೊಟ್ಟಿದ್ದೀರ ಪ್ರತಿಯೊಬ್ಬರಿಗೂ. ಈಗ ಇಲ್ಲಿರೋರು ಒಂದ್ 20 ಜನ ಬಂದಿರ್ಬೇಕು. 20 ಜನನು ಕೆಲಸ ಬಿಟ್ಬಿಟ್ಟೆ ಬಂದಿರೋದು. ಒಬ್ಬ ಅಧಿಕಾರಿ ಬಂದಿಲ್ಲ ಅಂದ್ರೆ 20 ಜನ ನಾವೇನ್ ಮಾಡ್ಬೇಕು? ಬಂದಿರೋರು ಕೆಲಸ ಬಿಟ್ಬಿಟ್ಟೆ ನಾವು ಬಂದಿರೋದು. ಮೇಡಮ್ ಅವ್ರೊಬ್ರೇನ ಇರೋದು, ಬೇರೆ ಯಾರು ಇಲ್ಲ, ಯಾರು ಇಲ್ಲ. ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ. ಸಾರ್ವಜನಿಕರು ಇದ್ದಿದ್ದು ಸಭೆ ನಡೆಯಲ್ಲ, ಅಧಿಕಾರಿಗಳು ಇದ್ದಿದ್ದು. ದಯವಿಟ್ಟು ಈಗ ನನ್ನ ಅಜೆಂಡಾ ಏನು? ನಾನು ತಂದಿರೋದು ಯಾರನ್ನ ಸಾಲ್ವ್ ಮಾಡೋರಿದ್ರೆ ಅವ್ರನ್ನೇ ನಾನು ಕೇಳೋದು, ಬೇರೆ ಯಾರು ಕೇಳಲ್ಲ. ಸಾಲ್ವ್ ಮಾಡ್ತೀರಾ? ನೀವು ಯಾರನ್ನ ವಹಿಸ್ಕೊಂಡ್ರೆ ನಾನು ಏನು ಮಾತಾಡಲ್ಲ. ಸಾಲ್ವ್ ಮಾಡಿ ನಿಮ್ಮ ಅಜೆಂಡಾ ಹೇಳ್ರಿ.